ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನೆ ಅಂತಕ್ಕಂಥದ್ದು ದೇವಾಲಯ ಆಗಬೇಕು. ಆ ದೇವಾಲಯ ಗರ್ಭಗುಡಿಯಲ್ಲಿ ನಾವು ಬದುಕು ನಡೆಸ್ತಕ್ಕಂಥದ್ದು ಹೇಗಿರಬೇಕು ಅಂದರೆ ಹ್ಯಾಪಿನೆಸ್, ಸುಖ, ಸಂತೋಷ, ನೆಮ್ಮದಿ. ಅಲ್ಲಿ ಒಂದು ಸರಿ ತಳ ಊಡಿದ ಮೇಲೆ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಇಚ್ಛೆ ಆಗಿರ್ತದೆ. ನಿಮಗೆಲ್ಲ ಒಂದು ಗೊತ್ತಿರಲಿ ವೀಕ್ಷಕರೇ, ಇವತ್ತು ಒಬ್ಬ ರಾಜ ಅವನ ಆಳ್ವಿಕೆಯಲ್ಲಿ ಕೋಟೆಯನ್ನು ಬಹಳ ಭದ್ರವಾಗಿ ಬಲಪಡಿಸ್ಕೊಳ್ತಿದ್ದ. ಯಾಕಂದರೆ ಕೋಟೆ ಒಳಗಡೆ ಯಾರೂ ಪ್ರವೇಶ ಮಾಡೋಕ್ಕೆ ಬಿಟ್ಕೊಳ್ತಿಲ್ಲ, ಅಷ್ಟು ಬಲಯುತವಾಗಿರ್ತಕ್ಕಂಥ ಕೋಟೆ ಕಟ್ಕೊಳ್ತಿದ್ದ. ಅವನು ಗೊತ್ತು ಕೋಟೆ ಬಲವಾಗಿದ್ದರೆ ಅರಮನೆ ಸುರಕ್ಷಿತವಾಗಿರ್ತದೆ ಅಂತೇಳಿ. ಆದರೆ ಇವತ್ತು ನಮ್ಮ ಕೋಟೆನೇ ಭದ್ರತೆ ಇಲ್ಲ, ಕೋಟೆಗೆ ಭದ್ರತೆ ಇಲ್ಲ, ಇನ್ನು ಅರಮನೆ ಯಾಕೆ ಸುರಕ್ಷಿತವಾಗಿರ್ತದೆ ಅಂಥ ಒಂದು ಪರಿಸ್ಥಿತಿ ನಾವು ಮಾಡ್ಕೊಂಡಿದ್ದೀವಿ. ಯಾಕಂದರೆ ವಾಸ್ತು ಅಂತಕ್ಕಂತಹ ಮಹಾನ್ ಶಕ್ತಿ ಇರ್ತಕ್ಕಂಥ ಒಂದು ವಿದ್ಯೆಯನ್ನು ಪ್ರತಿಯೊಂದು ಮನೆಯಲ್ಲೂ ಅಳವಡಿಸಿದಾದಲ್ಲಿ ಬ್ರಹ್ಮ ನಿಮಗೆ ಬರೆದಿರ್ತಕ್ಕಂಥ ಹಣೆ ಬರವನ್ನು ಕೂಡ ಬದಲಾವಣೆ ಮಾಡ್ಕೋಬೋದು ಅಂತ ವಾಸ್ತುಶಾಸ್ತ್ರ ಬಹಳ ಗಟ್ಟಿಯಾಗಿ ಬಲವಾಗಿ ಹೇಳ್ತದೆ. ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ಮಹಾ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ವಾಸ್ತುಶಾಸ್ತ್ರ. ನಮ್ಮ ಹಣೆ ಬರವನ್ನೇ ಚೇಂಜ್ ಮಾಡ್ಕೋಬೋದಂತೆ ನೋಡಿ. ಯಾಕಂದರೆ ವಾಸ್ತುಶಾಸ್ತ್ರದ ನಿರ್ಮಾಣ ಆಗಿರ್ತಕ್ಕಂತಹ ಮನೆಯಲ್ಲಿ ವಾಸ ಮಾಡ್ತಿದ್ದಾಗ ಆ ವಾಸ್ತುಶಕ್ತಿಯ ಪ್ರಭಾವಕ್ಕೆ ನಾವು ಒಳಗಾದಾಗ ಯಾವುದೇ ಗ್ರಾಚಾರಗಳು ನಮ್ಮನ್ನು ತಟ್ಟೋದಿಲ್ಲ. ಯಾಕಂದರೆ ಈ ವಾಸ್ತುಶಕ್ತಿಯಲ್ಲಿ ನಾವು ಬಹಳ ಸುರಕ್ಷಿತವಾಗಿರ್ತೀವಿ, ನಮಗೆ ಯಾವುದೇ ಗ್ರಾಚಾರಗಳು ತಟ್ಟೋದು ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಮನೆ ವಾಸ್ತುನೂ ಸರಿ ಇಲ್ಲ, ದೇಹದ ವಾಸ್ತು ಸರಿ ಇಲ್ಲ ಅಂತಂದರೆ ಇಲ್ಲಿ ಯಾವಾಗಾದರೂ ಗ್ರಾಚಾರಕ್ಕೆ ನಾವು ಬಲಿಯಾಗಬೇಕಾದ್ದೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇದು ಋಷಿ ಮುನಿಗಳಿಂದ ಬಂದಿರತಕ್ಕಂತಹ ಒಂದು ಸತ್ಯಾಸತ್ಯತೆ ಒಂದು ವಿಚಾರ. ಅದಕ್ಕೆ ಗ್ರಹ ಮನೆ ಅಂತಕ್ಕಂಥದ್ದು ದೇವಸ್ಥಾನ ಆಗಬೇಕು. ಆ ದೇವಸ್ಥಾನದಲ್ಲಿ ನಾವೆಲ್ಲ ಸುಖ, ಸಂತೋಷ, ನೆಮ್ಮದಿ ಇರಬೇಕು ಅಂದರೆ ನಾವು ವಾಸ್ತುವನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅಯ್ಯೋ ಎಲ್ಲ ವಾಸ್ತು ಅಂತಾರೆ, ಏನು ವಾಸ್ತು ಅಂದರೆ ಅಂತ ಇವತ್ತು ಕೂಡ ಎಷ್ಟು ಜನಕ್ಕೆ ಗೊತ್ತಿಲ್ಲ. ವಾಸ್ತು ಅಂದರೆ ಏನು? ಇಲ್ಲಿಗಿಲ್ಲಾಕು, ಅಲ್ಲಿ ತೆಗೆದು ಇಲ್ಲಾಕು, ಆ ಬಾಗಿಲು ಅಲ್ಲಿಡು, ಈ ಬಾಗಿಲು ಇಲ್ಲಿಡು, ಆ ಟಾಯ್ಲೆಟ್ ಅಲ್ಲಿಡು, ಈ ಟಾಯ್ಲೆಟ್ ಇಲ್ಲಿಡು, ಆ ಕಿಚನ್ ಅಲ್ಲಿ ಅಡುಗೆ ಮಾಡು, ಸ್ಟವ್ ಇಲ್ಲಿಡು, ಬಿಂದಿಗೆ ಇಲ್ಲಿಡು, ಅಥವಾ ಏನೂ ಇಲ್ಲಾಂದರೆ ಕನ್ನಡಿ ಇಡು, ಅದಿಡು ಇದಿಡು, ಇದೇ ವಾಸ್ತುನಾ ಅಂತ ನೀವು ಕೇಳ್ಬೋದು. ಅದೆಲ್ಲ ವಾಸ್ತು. ವಾಸ್ತು ಅಂತಂದರೆ ಪಂಚಭೂತಗಳ ಸಮನ್ವಯ ಶಕ್ತಿ ಕೇಂದ್ರವೇ ವಾಸ್ತು. ನೋಡಿ ಎಷ್ಟು ಅದ್ಭುತವಾಗಿದೆ. ಪಂಚಭೂತಗಳ ಸಮನ್ವಯ ಅಂದರೆ ಏನು? ಪಂಚಭೂತಗಳನ್ನು ಸರಿ ಪ್ರಮಾಣದಲ್ಲಿ, ಸಮ ಪ್ರಮಾಣದಲ್ಲಿ, ಯಾವ್ಯಾವ ಆಯಕಟ್ಟಿನಲ್ಲಿ ಏನೇನು ಬರಬೇಕು, ಯಾವ್ದಾದ್ರು ಬರಬೇಕು, ಎಷ್ಟೆಷ್ಟು ಬರಬೇಕು ಅಂತಕ್ಕಂಥ ವಿಂಗಡಣೆ ಮಾಡ್ತಕ್ಕಂಥ ಒಂದು ಸಮನ್ವಯ ಇದೆಯಲ್ಲ, ಅದು ಒಂದು ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ವಾಸ್ತು ಆಗುತ್ತೆ ಅಂತೇಳಿ ವಾಸ್ತುಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇವತ್ತಿನ ಆಧುನಿಕ ಯುಗದಲ್ಲಿ ಬರ್ತಕ್ಕಂತಹ ಈ ಬೂಟಾಟಿಕೆ ವಾಸ್ತುಗಳಿದೆಯಲ್ಲ, ಅದನ್ನು ತೆಗೆದು ಅಲ್ಲಾಕಿ, ಇದನ್ನು ತೆಗೆದು ಇಲ್ಲಾಕಿ, ಕನ್ನಡಿ ಇಟ್ಕೊಳ್ಳಿ, ಅದನ್ನ ಇಟ್ಕೊಳ್ಳಿ, ಇದನ್ನ ಇಟ್ಕೊಳ್ಳಿ, ಅದು ನೋಡಿ ಇದನ್ನು ಬಡೀರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ವಾಸ್ತು ಅಲ್ಲ. ಅದು ಆಯಿತಾ? ಎನರ್ಜಿ ಫೀಲ್ಡ್. ಒಂದು ಸರಿ ಯಾವುದಾದ್ರೂ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋದಾಗ ಭಾಳ ಖುಷಿಯಾಗುತ್ತೆ. ಅಯ್ಯೋ ಇಲ್ಲೇ ಇದ್ಬೇಡ, ಬೇರೆಲ್ಲೂ ಹೋಗೋದು ಬೇಡ ಅಂತ ಅನಿಸ್ತದೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಧನಾತ್ಮಕ ಶಕ್ತಿ ನೀವು ಮನೆಯೊಳಗಡೆ ಎಂಟ್ರಿ ಆಗೋ ತಕ್ಷಣ ನಿಮಗೆ ಸಿಗಬೇಕು. ಯಾಕಂದರೆ ಹೊರಗಡೆ ಹೋದಾಗ ಏನೇನಾಗಿ ಬಂದಿರ್ತೀರೋ, ನೀವು ಖುಷಿಯಿಂದ ಕೆಲಸ ಮಾಡ್ಕೊಂಬಂದಿರ್ತೀರೋ, ಗಲಾಟೆ ಮಾಡ್ಕೊಂಬಂದಿರ್ತೀರೋ, ಕೋಪ ಮಾಡ್ಕೊಂಬಂದಿರ್ತೀರೋ, ರೋದನೆ ಮಾಡ್ಕೊಂಬಂದಿರ್ತೀರೋ, ದುಃಖ ಪಡ್ಕೊಂಬಂದಿರ್ತೀರೋ, ಗ್ರಾಚಾರ ಇನ್ನೇನೇನು ಒಕ್ಕರ್ಸ್ಕೊಂಡಿರ್ತದೋ, ಒಂದು ಸರಿ ಎಂಟ್ರಿ ಆಗಿದ ತಕ್ಷಣ ಅದೆಲ್ಲ ವಾಶ್ಔಟ್ ಆಗಿಬಿಡ್ಬೇಕು, ಆರಾಮಾಗಬೇಕು. ಆವಾಗ ಮನುಷ್ಯ ಒಂದು 100 ಕಾಲ ಹೆಚ್ಚಿಗೆ ಬಾಳ್ತಾನೆ. ಆದರೆ ಇಲ್ಲೂ ಪ್ರಾಬ್ಲಮ್ಮು, ಅಲ್ಲೂ ಪ್ರಾಬ್ಲಮ್ಮು, ಯಾಕಾದರೂ ಬಂದು ಏನಕ್ಕಾದರೂ ಈ ಜೀವ ಇದೆಯೋ ಅಂತಂದರೆ ಅದೇನು ಪ್ರಯೋಜನ ಆಗಲ್ಲ. ಅದರ ಅರ್ಥ ಏನು ಅಂದರೆ ಆ ಧನಾತ್ಮಕ ಶಕ್ತಿಯ ವಾತಾವರಣ ನಮ್ಮ ಶಕ್ತಿ ಕೇಂದ್ರದಲ್ಲಿ ಸಮ ಪ್ರಮಾಣದಲ್ಲಿ ಉತ್ಪತ್ತಿ ಆಗಬೇಕು ಅಂದಾಗ ನಾವು ಪಂಚಭೂತಗಳಿರ್ತಕ್ಕಂಥ ಶಕ್ತಿಯನ್ನು ಬಹಳ ಸಮ ಪ್ರಮಾಣದಲ್ಲಿ ಕರೆಕ್ಟಾಗಿ ಅದನ್ನು ಬಳಸ್ಕೋಬೇಕು. ಇದು ಒಂದು ವಿದ್ಯೆ, ಇದೇ ವಾಸ್ತುಶಾಸ್ತ್ರ. ಆದರೆ ಎಷ್ಟು ಜನಕ್ಕೆ ಗೊತ್ತಿದ್ದು ವಾಸ್ತುಶಾಸ್ತ್ರ? ಪಂಚಭೂತಗಳಂದರೆ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಹೌದಾ? ಅದ್ಯಾವುದದು ಭೂತಗಳು? ದೆವ್ವ ಭೂತಗಳು ನೋಡಿದ್ದು, ಇದ್ಯಾವುದು ಪಂಚಭೂತಗಳು ಅಂತ ಕೇಳ್ತೀರಾ. ಆದರೆ ನಿಜವಾದ ಶಾಸ್ತ್ರ ಪಂಚಭೂತಗಳ ಸಮನ್ವಯ. ಅದನ್ನು ನಾವು ಯಾವುದಾದ್ರು ಡೈರೆಕ್ಷನ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಇವತ್ತು ನಾವು ಆರೋಗ್ಯ ಬಾಧೆಗಳು ಮತ್ತು ವಾಸ್ತುಶಾಸ್ತ್ರ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ವಾರ ಎಲ್ಲ ಪೂರ್ತಿ ಮಾತಾಡ್ಕೊಂಡ್ಬಂದ್ವಿ ನಾವು. ಹೇಗೆ ಒಬ್ಬ ಮನುಷ್ಯ ನೆಮ್ಮದಿ ಸುಖವಾಗಿ ಬಾಳಬೇಕು ಅಂದಾಗ ಪರಿಸರ ಬಹಳ ಇಂಪಾರ್ಟೆಂಟು, ಪರಿಸರವನ್ನು ನೋಡಬೇಕು ಅಂತ. ಹಾಗೆ ಒಂದು ನಿವೇಶನ ತಗೊಂಡು ಕಟ್ಟಬೇಕು ಅಂದಾಗ ಆ ನಿವೇಶನದ ಭೂಮಿಯನ್ನು ನೋಡಬೇಕು ಅಂತ ನಾವು ಹೇಳ್ಕೊಟ್ವಿ. ಆ ನಿವೇಶನದಲ್ಲಿ ಯಾವ್ಯಾವ ರೀತಿ ತೊಂದರೆಗಳು ಬರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ವಿ. ಇನ್ನೂ ಹಲವಾರು ವಿಚಾರಗಳಿದ್ದಾವೆ.
ಆದರೆ ಮೇಜರ್ ವಿಷಯಗಳು ತಗೊಂಡು ನಿಮಗೆ ಹೇಳ್ಕೊಟ್ವಿ. ಭಾಳಷ್ಟು ಜನ ಇವತ್ತು ಫೋನ್ಗಳನ್ನ ಮಾಡಿ ಕರೆಗಳು ಮಾಡಿ ನೀವು ಹೇಳಿದ್ದು ಕರೆಕ್ಟು, ನಾವು ಈ ಥರ ಅನುಭವಿಸ್ತಾ ಇದ್ದೀವಿ, ನಮ್ಗೆ ಇಷ್ಟು ದಿನ ಗೊತ್ತಿರಲಿಲ್ಲ, ಕಾರ್ಯಕ್ರಮ ನೋಡ್ತಾ ನಮಗೆ ಇದು ವಿಚಾರ ಗೊತ್ತಾಯಿತು, ಅದನ್ನು ಇಟ್ಕೊಂಡು ಇದೆಯಾ ಈ ಥರ ಇರ್ಬೋದಾ ಅಂತ ಲೆಕ್ಕ ಮಾಡಿದಾಗ ಅದೇ ಇತ್ತು, ನೀವು ಹೇಳಿದ್ದೇ ಇತ್ತು ಅಂತೇಳಿ ಇವತ್ತು ಭಾಳ ಜನ ಕರೆಗಳನ್ನ ಮಾಡ್ತಿದ್ದೀರಾ, ಮೆಸೇಜ್ಗಳನ್ನ ಮಾಡ್ತಿದ್ದೀರಾ. ಹಾಗೆ ಒಂದು ಲೆಕ್ಕಾಚಾರ ತೊಗೊಂಡಾಗ ಅದೆಲ್ಲ ಒಂದು ಬದಿಗಿಟ್ಟ ಮೇಲೆ ಒಳ್ಳೆ ಭೂಮಿ ಎಲ್ಲ ತೊಗೊಂಡಿದ್ದೀವಿ, ಮಾಡಿದ್ದೀವಿ, ಎಲ್ಲ ನೀವು ಹೇಳಿದ್ರೆ ನೀಟಾಗಿದೆ ಅಂತಂದಮೇಲೆ ಈ ಕಟ್ಟಡ ನಿರ್ಮಾಣ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ. ನಿರ್ಮಾಣ ದೋಷ ಅಂತ ನಾವು ಕರಿತೀವಿ. ನಿರ್ಮಾಣ ದೋಷಗಳು ಯಾಕೆ ಬರ್ತದೆ ಅಂತಂದರೆ ಅಲ್ಲಿ ಪಂಚಭೂತಗಳ ಕೊರತೆ ಇದೆ ಅಂತ ಅರ್ಥ. ಪಂಚಭೂತಗಳ ಕೊರತೆ ಯಾಕಿದೆ ಅಂದರೆ ಅದರ ಜ್ಞಾನ ಇಲ್ಲ ಅಂತ ಅರ್ಥ. ಅದರ ಜ್ಞಾನ ಇರ್ತಕ್ಕಂಥನೋ, ಅದರ ಒಂದು ನಾಲೆಡ್ಜ್ ಇರ್ತಕ್ಕಂಥನೋ ಅಲ್ಲಿ ಸರಿಯಾದ ರೀತಿಯಾದ ಕಟ್ಟಡವನ್ನು ಕಟ್ಟೋದಕ್ಕೆ ಈಸಿ ಆಗ್ತದೆ. ಅದಕ್ಕೆ ಯಾವಾಗಲೂ ನೀವು ವಾಸ ಮಾಡ್ತಕ್ಕಂತಹ ಭೂಮಿ, ವಾಸ ಮಾಡ್ತಕ್ಕಂತಹ ಕಟ್ಟಡ ಯಾವಾಗಲೂ ಚೌಕಾಕಾರವಾಗಿರಬೇಕು. ನೆನ್ಪಿಟ್ಕೊಳ್ಳಿ, ಚೌಕಾಕಾರವಾಗಿರಬೇಕು. ಆಯತಾಕಾರ ಕೂಡ ಇರಬಾರ್ದು, ಅದು ಸೆಕೆಂಡ್ ಆಪ್ಷನ್ಸ್. ಇದಿಲ್ಲಪ್ಪ ಇನ್ನೇನು ಮಾಡೋಕ್ಕಾಗಲ್ಲ ಅಂದರೆ ಅದು ಆಯತಾಕಾರ ಅಂತಕ್ಕಂಥದ್ದು ಸೆಕೆಂಡ್ ಆಪ್ಷನ್. ಆದರೆ ಚೌಕಾಕಾರವಾಗಿರಬೇಕು, ಯಾವುದೇ ಮೂಲೆ ಬೆಳೆದಿರಬಾರ್ದು, ಯಾವುದೇ ಮೂಲೆ ಕಟ್ಟಾಗಿರಬಾರ್ದು. ಇದು ವೆರಿ ವೆರಿ ಇಂಪಾರ್ಟೆಂಟು. ಭಾಳ ಜನ ದೇವ ಮೂಲೆ ಬೆಳೆಸ್ಬಿಟ್ಟೆ ಅಂತಾರೆ. ಎಷ್ಟೋ ಜನ ಕಾಂಪಾಸ್ ಅನ್ನೋದೇ ಗೊತ್ತಿಲ್ಲ. ಭೂಮಿ ಅಂದ ತಕ್ಷಣ ಭಾಳ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಭೂಮಿ ಒಂದೇ, ಯಾವ ಭೂಮಿಗೆ ಹೋದ್ರೂ ಸೂರ್ಯ ಮಧ್ಯದಲ್ಲೇ ಪೂರ್ವದಲ್ಲೇ ಹುಡ್ತಾನೆ ಅನ್ಕೊಂಡ್ಬಿಟ್ಟಿರ್ತೀರ. ಅವನು ಎಷ್ಟು ಡಿಗ್ರಿಗೆ ಪೂರ್ವದಲ್ಲೇ ಹುಡ್ತಾನೆ, ಎಷ್ಟು ಡಿಗ್ರಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಅನ್ನೋದು ನಾಲ್ಗೆ ಗೊತ್ತೇ ಇಲ್ಲ. ಇವತ್ತೆಲ್ಲ ಸ್ಮಾರ್ಟ್ ಫೋನ್ಗಳು ಇಟ್ಕೊಂಡಿದ್ದೀರಾ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಕೆಲವೊಂದು ದಿಕ್ಸೂಚಿಗಳನ್ನು, ಕಾಂಪಾಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೂ ಹಲವಾರು ರೀತಿ ಇದೆ, ಅದರಲ್ಲಿ ಕರೆಕ್ಟಾಗಿರ್ತಕ್ಕಂಥ ಕಾಂಪಾಸ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮನೆಯ ಮಧ್ಯಭಾಗ ಇಟ್ಕೊಂಡು ಯಾವ್ಯಾವ ದಿಕ್ಕಲ್ಲಿ ನಿಮ್ಮ ಮನೆ ಇದೆ, ನಿಮ್ಮ ಮೇನ್ ಡೋರ್ ಯಾವ ಕಡೆ ಇದೆ, ಕಿಚನ್ ಯಾವ ಕಡೆ ಮಾಡಿದ್ದೀರಾ, ಟಾಯ್ಲೆಟ್ ಯಾವ ಕಡೆ ಮಾಡಿದ್ದೀರಾ, ಬಾತ್ರೂಮ್ ಯಾವ ಕಡೆ ಮಾಡಿದ್ದೀರಾ, ದೇವ್ರ ಮನೆ ಯಾವ ಕಡೆ ಮಾಡಿದ್ದೀರಾ, ಬೆಡ್ರೂಮ್ ಯಾವ ಕಡೆ ಮಾಡಿದ್ದೀರಾ, ಡೈನಿಂಗ್ ಹಾಲ್ ಯಾವ ಕಡೆ ಮಾಡಿದ್ದೀರಾ, ಇವೆಲ್ಲ ಒಂದ್ಸರಿ ಗುರ್ಸೋವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಯಾಕಂದರೆ ನಾನು ಆಗ ಹೇಳಿದೆ ಪಂಚಭೂತಗಳ ಸಮನ್ವಯ ಶಕ್ತಿ ಕೇಂದ್ರವೇ ವಾಸ್ತು ಅಂತೇಳಿ. ಆದರೆ ಅಲ್ಲೆಲ್ಲೋ ಒಂದು ಕಡೆ ಯಾವ್ಯಾವ ಜಾಗದಲ್ಲಿ ಏನೇನು ಬರಬೇಕು ಅಂತಕ್ಕಂಥ ನಾಲೆಡ್ಜೇ ನಮಗೆ ಗೊತ್ತಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗತ್ತೆ? ಆ ನಾಲೆಡ್ಜ್ ಬರಬೇಕಂದಾಗ ಸುಮ್ಮನೆ ಯಾವುದೋ ದಿಕ್ಕಿಗೆ ಏನೋ ಇಟ್ಬಿಡೋದಲ್ಲ. ನೋಡಿ ಇಲ್ಲೇ ಪೂರ್ವ, ಇಲ್ಲೇ ಪಶ್ಚಿಮ ಅಂತ ನೀವು ಕಾಂಪಸ್ದಾಗ ನೋಡಿಕೊಂಡ್ರೆ ನೀವು ಇರ್ತಕ್ಕಂಥ ಏರಿಯಾಯಿಂದ ಇನ್ನೊಂದು 5 ಕಿಲೋಮೀಟ್ರ್ ಸ್ವಲ್ಪ ದೂರ ಮುಂದೆ ಹೋದರೆ ಇಡೀ ಡೈರೆಕ್ಷನ್ ಚೇಂಜ್ ಆಗಿಬಿಟ್ಟಿರ್ತದೆ. ಅದು 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, 50 ಡಿಗ್ರಿ, 60 ಡಿಗ್ರಿ ನಿಮ್ಗೇನಾಗುತ್ತೆ, ಅದು ಟಿಲ್ಟ್ ಆಗಿಬಿಟ್ಟಿರ್ತದೆ. ನೀವೇನು ಮಾಡ್ತೀರಾ? ಎಲ್ಲ ಸೆಂಟ್ರ್ ಅಂತ ಮಾಡಿಬಿಡ್ತೀರಾ. ಚೌಕಾಕಾರವಾಗಿದೆ ಸೈಟು, ಸೆಂಟ್ರ್ ಅಂತ ಮಾಡಿಬಿಡ್ತೀರಾ. ಇದು ಬಹಳ 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 ತಪ್ಪು. ಯಾಕಂದರೆ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಆ ಡೈರೆಕ್ಷನ್ಸ್ ವ್ಯತ್ಯಾಸ ಆಯಿತು ಅಂದರೆ ಎಲ್ಲ ಇಡೀ ಬಿಲ್ಡಿಂಗು ವಾಸ್ತು ಹೋಗ್ಬಿಡ್ತದೆ. ಇದಕ್ಕೆ ನಾವು ನಿರ್ಮಾಣ ದೋಷ ಅಂತ ಕರಿತೀವಿ. ಅಂದರೆ ಕಟ್ಟಡ ನಿರ್ಮಾಣ ದೋಷ. ಇದು ಆಫೀಸ್ಗೂ ಅನ್ವಯ ಆಗುತ್ತೆ, ಫ್ಯಾಕ್ಟ್ರಿಗೂ ಅನ್ವಯ ಆಗುತ್ತೆ, ಎಲ್ಲರಿಗೂ ಅನ್ವಯ ಆಗುತ್ತೆ. ಈ ಅನ್ವಯ ಆಗ್ತಕ್ಕಂಥ ದೋಷ ಕಂಡುಹಿಡಬೇಕು ಅಂದಾಗ ನಿಮಗೆ ಈ ದಿಕ್ಕಿನ ನಾಲೆಡ್ಜ್ ಇರಲೇಬೇಕು. ಈ ರೀತಿ ಈ ಈಶಾನ್ಯ ಭಾಗ್ಯವನ್ನು ಏನಾದರೂ ಕೆಡಿಸಿದರೆ ನಿಮಗೆ ಮಕ್ಕಳ ಆರೋಗ್ಯದಲ್ಲಿ ದುಷ್ಪರಿಣಾಮಗಳನ್ನು ಕಾಣಬೇಕಾಗ್ತದೆ. ಎಷ್ಟೋ ಜನ ಮಕ್ಕಳು ಕಾನ್ಸಂಟ್ರೇಷನ್ ಇಲ್ಲ, ಓದೋಕ್ಕಾಗ್ತಿಲ್ಲ, ಏನೇನೋ ಆರೋಗ್ಯ ಬಾಧೆಗಳು. ಡಾಕ್ಟರ್ ಹತ್ರ ಹೋದರೆ ಏನು ಪ್ರಾಬ್ಲಮ್ಸ್ ಇಲ್ಲ, ಚೆನ್ನಾಗಿ ತಿಂತಾರೆ, ಚೆನ್ನಾಗಿ ಉಣ್ತಾರೆ, ಚೆನ್ನಾಗಿ ಮಲ್ಕೊಳ್ತಾರೆ. ಆದರೆ ಅವಾಗವಾಗ ಶೀತ, ನೆಗಡಿ, ಕೆಮ್ಮು, ಅದು ಇದು ಏನೇನೋ ಪ್ರಾಬ್ಲಮ್ಸ್ಗಳು ಬರ್ತಾನೇ ಇರ್ತದೆ. ಕೆಲವು ಮಕ್ಕಳು ಈ ಪ್ರಾಬ್ಲಮ್ಸ್ಗಳು ಏನಾಗುತ್ತೆ, ಮನೆ ಬಿಟ್ಟೆ ಓಡೋಗ್ಬಿಡ್ತಾರೆ. ಎಲ್ಲೋದನ್ನು ಗೊತ್ತಲ್ಲ, ಎಷ್ಟೋ ವರ್ಷ ಆದಮೇಲೆ ಬರ್ತಾವು ಈ ಪ್ರಾಬ್ಲಮ್ಸ್ಗಳು. ಈ ಥರ ಪ್ರಾಬ್ಲಮ್ ಶುರು ಆಗಿರ್ತದೆ. ಒಂದು ಆಗ್ನೇಯ ದಿಕ್ಕಿನಲ್ಲಿ ಏನಾದರೂ ಸಮ್ ಟ್ಯಾಂಕು, ಟಾಯ್ಲೆಟು, ಬಾತ್ರೂಮು ಏನಾದರೂ ಮಾಡಿದ ಪಕ್ಷದಲ್ಲಿ ಕಟ್ಟಾಗಿದ್ರೆ ಅಥವಾ ಅಲ್ಲಿ ಮುಖ್ಯ ದ್ವಾರನೇ ಹಾಕೊಂಡಿದ್ರೆ ಅಂದರೆ ಮೇನ್ ಡೋರು ಏನಾದರೂ ಹಾಕಿದರೆ ಇದು ಬಹಳ ಬಹಳ ಗಂಭೀರವಾದಂತಹ ಒಂದು ಆರೋಗ್ಯ ತೊಂದರೆ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ, ಸ್ತ್ರೀಯರಿಗೆ. ಮಕ್ಕಳಂದರೆ ಹೆಣ್ಮಕ್ಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಸ್ತ್ರೀಯರಿಗೆ ಆಪ್ರೇಷನ್ ತನಕ ಹೋಗ್ತದೆ. ಚೆಕ್ ಮಾಡ್ಕೊಳ್ಳಿ ಬೇಕಂದರೆ ಆ ಮನೆ ಹೆಣ್ಮಕ್ಳಿಗೆ ಆಪ್ರೇಷನ್ ತನಕ ಹೋಗ್ತದೆ. ಏನೂ ಕಾಯಿಲೆ ಇರಲ್ಲ. ಯಾವುದೋ ಒಂದು ವಿಭಾಗದಲ್ಲಿ ಅವರು ಆ ರೀತಿ ಶಸ್ತ್ರಚಿಕಿತ್ಸೆವರೆಗೂ ಒಳಗಾಗ್ತಕ್ಕಂತಹ ಅನಾರೋಗ್ಯ ಬಾಧೆಗಳಿಗೆ ಒಳಗಾಗ್ತಾರೆ. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ಏನಾದರೂ ಬಾವಿ, ಸಮ್ ಟ್ಯಾಂಕು ಇದ್ದರೆ, ದಕ್ಷಿಣ ದಿಕ್ಕಿನಲ್ಲಿ ಬಾವಿ ಮತ್ತು ಸಮ್ ಟ್ಯಾಂಕ್ ಏನೋ ಇದ್ದರೆ ಪುರುಷರಿಗೆ ಗಂಡಾಂತರ, ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಗಂಡು ಮಕ್ಕಳಿಗೆ ಅಥವಾ ಪುರುಷರಿಗೆ ಬಹಳ ಗಂಡಾಂತರಕಾರಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಅವರು ಅನುಭವಿಸ್ತಾರೆ. ಇದನ್ನು ನೀವು ನೋಡ್ಕೊಳ್ಳಿ. ಇದಾದ ಮೇಲೆ ನೈಋತ್ಯ ದಿಕ್ಕು. ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಪಶ್ಚಿಮ ನೈಋತ್ಯ ಆಗಿರ್ಬೋದು, ದಕ್ಷಿಣ ನೈಋತ್ಯ ಆಗಿರ್ಬೋದು. ಒಂದು ಕಾಂಪಸ್ ಇಟ್ಕೊಂಡ್ರೆ ನಿಮಗೆಲ್ಲ ಗೊತ್ತಾಗುತ್ತೆ, ಯಾವುದು ದಕ್ಷಿಣ, ಯಾವುದು ಉತ್ತರ, ಯಾವುದು ಇದು ಅಂತೆಲ್ಲ ಗೊತ್ತಾಗ್ತದೆ. ಆ ಜಾಗದಲ್ಲಿ ಏನಾದರೂ ಟಾಯ್ಲೆಟ್, ಬಾತ್ರೂಮು, ಬಾವಿ, ಬೋರ್ವೆಲ್ಲು
ಬಾತ್ರೂಮು ಅಥವಾ ದೇವ್ರ ಮನೆ ಅಥವಾ ಆ ದಿಕ್ಕನ್ನು ಓಪನ್ ಮಾಡಿಟ್ಟಿರೋದು ಅಥವಾ ಆ ದಿಕ್ಕನ್ನು ಬೆಳೆಸಿರುವಂಥದ್ದು, ಅದು ಈ ಕಡೆ ಆದರೂ ಆಗಿರ್ಬೋದು, ಆ ಕಡೆ ಆಗಿರ್ಬೋದು, ಅಂದರೆ ಪಶ್ಚಿಮ ನೈಋತ್ಯ ಆಗಿರ್ಬೋದು, ದಕ್ಷಿಣ ನೈಋತ್ಯ ಆಗಿರ್ಬೋದು, ಬೆಳೆಸಿದಂತಹ ಪಕ್ಷದಲ್ಲಿ ಆ ಮನೆಯ ಮುಖ್ಯ ಯಜಮಾನನಿಗೆ ನೀವು ಕಂಡು ಕೇಳರಿದಂತಹ ಕೋರ್ಟ್ ಕೇಸ್, ಕಂಡು ಕೇಳಿದಂತಹ ದೀರ್ಘಾವಧಿ ಕಾಯಿಲೆಗಳು, ಅನ್ಕ್ಯೂರಬಲ್ ಡಿಸೀಸ್ ಇವೆಲ್ಲ ಬಂದು ನಷ್ಟದ ಮೇಲೆ ನಷ್ಟ ಕಾರಣಕರ್ತರಾಗಿ ಒಂದಿನ ಅಪಮೃತ್ಯುಗೂ ಈಡಾಗ್ತಕ್ಕಂತಹ ಒಂದು ಸಂದರ್ಭಗಳನ್ನು ನಾವು ಆ ಒಂದು ಜಾಗದ ಪ್ರಭಾವದಿಂದ ನೋಡ್ಬೋದು. ಇನ್ನು ಪಶ್ಚಿಮ ಭಾಗದಲ್ಲಿ ಬಾವಿ, ಬೋರ್ವೆಲ್ ಅಥವಾ ಸಮ್ ಟ್ಯಾಂಕ್ ಇದ್ರೆ ಬಹಳ ಬಹಳ ಮುಖ್ಯವಾಗಿ ಆ ಮನೇಲಿ ವಾಸ ಮಾಡ್ತಕ್ಕಂತಹ ಹಿರಿಯ ಜೀವಗಳಿಗೆ, ಹಿರಿಯ ಜೀವನ ಯಾರು, ಅಜ್ಜ ಅಜ್ಜಿ, ದೊಡ್ಡಪ್ಪ ಚಿಕ್ಕಪ್ಪ, ಆ ಹಿರಿಯ ಜೀವಗಳು ಏಜ್ ಆಗಿರ್ತಕ್ಕಂಥವ್ರು ಅವ್ರ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರೋ ಜೊತೆಗೆ ಅವ್ರು ಇನ್ನೂ ಒಂದು 20 ವರ್ಷ 30 ವರ್ಷ ಬದುಕೋರು ಏನೋ ಒಂದು ಪ್ರಾಬ್ಲಮ್ ಮಾಡಿಕೊಂಡು ಏನೋ ಒಂದು ಪ್ರಾಬ್ಲಮ್ ಆಗಿ ಅಂದರೆ ಸೂಸೈಡ್ ಮಾಡ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿಗೆ ಆ ವ್ಯಕ್ತಿಗಳು ಹೋಗ್ತಾರೆ. ಏನಿಲ್ಲ, ಫಸ್ಟ್ ಕ್ಲಾಸ್, ಯಾವ ತಂಟೆ ತಗೋ ಏನಿಲ್ಲ, ಆರಾಮಾಗಿರ್ತಾರೆ. ಆದರೂ ಹೋಗಿ ಪಟ್ಟಂದು ನಡ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟು ಜನ ನಾವು ನೋಡಿದ್ವಿ ಪೇಪರ್ ಪತ್ರಿಕೆಗಳಲ್ಲಿ, ತಾತ ಅಜ್ಜಿ ಯಾರೇ ಆಗಿರ್ಬೋದು, ಆ ತಾತ ಅಜ್ಜಿಗೆ ಏನು ಅಂತ ನೇಣಾಕೊಳ್ತ ಸ್ಥಿತಿ ಏನು ಬಂದಿರ್ತದೆ ನಾವು ಅನ್ಕೊಂತೀವಿ. ಆದರೆ ಆ ಕರ್ಮ ಫಲಗಳು ಅವರ ಕೆಟ್ಟ ಸಮಯದಲ್ಲಿ ಜಾಗೃತಿಯನ್ನು ಉಂಟು ಮಾಡಿ ಆ ಮನಸ್ಸಿನ ತಂದುಕೊಡ್ತೇವೆ ಅಂತಂದರೆ ಅವು ಮಾನಸಿಕ ವಿಕೃತವಾದಂಥ ಅನಾರೋಗ್ಯಕ್ಕೆ ಈಡಾಗಿದ್ದಾವೆ ಅಂತೇಳಿ ಅರ್ಥ. ಇದನ್ನು ನೋಡ್ಕೊಳ್ಳಿ. ಇನ್ನು ವಾಯುವ್ಯ ಭಾಗ, ವಾಯುವ್ಯ ತಗೊಂಡಾಗ ವಿಶೇಷವಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಸಮ್ ಟ್ಯಾಂಕು ಬರಬಾರ್ದು, ಸಮ್ ಟ್ಯಾಂಕು ಬರಬಾರ್ದು. ಅಲ್ಲಿ ಬಂದು ಅಥವಾ ಅದು ಹಳ್ಳ ಇದ್ದೋ ಅಥವಾ ಎತ್ತರವಾಗಿದ್ದೋ ಅಥವಾ ಮೂಲೆಗಳು ಕಟ್ಟಾಗಿದ್ದೋ ಇವೆಲ್ಲ ಇದ್ದಂಥ ಪಕ್ಷದಲ್ಲಿ ವಿಶೇಷವಾಗಿ ಅಲ್ಲಿರ್ತಕ್ಕಂತಹ ವಾಸ ಮಾಡ್ತಕ್ಕಂತಹ ವ್ಯಕ್ತಿಗಳ ಮನಸ್ಥಿತಿ ಹಾಳಾಗೋಗ್ತದೆ. ಎಷ್ಟೋ ಜನ ಬ್ರೈನ್ ಟ್ಯೂಮರ್ ಅಂತ ಕಾಯಿಲೆಗಳಿಗೆ ಒಳಗಾಗಿದ್ದಾರೆ, ನಿಮಗೆ ಗೊತ್ತೇ ಇರಲ್ಲ. ಜಲ ಸಂಬಂಧಪಟ್ಟಂಥ ದೋಷಗಳು, ಮೈಯಲ್ಲಿ ನೀರು ಸೇರ್ಕೊಂಡ್ಬಿಡೋದು, ಬೆನ್ನಲ್ಲಿ ನೀರು ಸೇರ್ಕೊಂಡ್ಬಿಡುವಂಥದ್ದು, ಇವೆಲ್ಲ ನೀರು ಸೇರ್ಕೊಳ್ತಕ್ಕಂತಹ ಹಲವಾರು ಕ್ರಿಯೆಗಳು ಕಾರ್ಯಗಳಿಂದ ಇವತ್ತು ಭಾಳ ಜನ ಸಿಕ್ಕಾಕೊಂಡು ನರಳ್ತಾ ಇದ್ದಾರೆ. ಇದು ಮನೆ ಒಳಾಯದ ಪ್ರವೇಶ ಆಗಿತ್ತು. ಇನ್ನು ಉತ್ತರ ದಿಕ್ಕು, ಉತ್ತರ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಬರಬಾರ್ದು. ಟಾಯ್ಲೆಟ್ ಬಂತು ಅಂದರೆ ಈ ಶುಗರ್ ಅಂತಕ್ಕಂಥ ಒಂದು ಕಾಯಿಲೆ ಬಹಳ ಬೇಗವಾಗಿ ಆ ಮನೆಯಲ್ಲಿ ಯಾವುದೇ ಜನ್ರೇಷನಲ್ಲಿ ಯಾವುದೇ ವಂಶ ಪಾರಂಪರ್ಯ ಇಲ್ದಿರೋದು ಕೂಡ ಆ ಮನೆ ಯಜಮಾನನಿಗೂ ಅದೇನಾಗುತ್ತೆ, ಅದು ಸ್ಟಾರ್ಟ್ ಆಗಿಬಿಡ್ತದೆ. ಅದರಿಂದ ಕೆಲವು ವಾಸ್ತು ಡಿಫೆಕ್ಟ್ಸ್ಗಳನ್ನು ಮಾಡಿದಂಥ ಪಕ್ಷದಲ್ಲಿ ಅಲ್ಲಾಗಿರ್ತಕ್ಕಂಥ ಕೆಲವು ಅವಘಡಗಳು ವಿಶೇಷವಾಗಿ ಇಂಥ ಒಂದು ಲೆಕ್ಕಾಚಾರಗಳು ಮಾಡ್ತಿದೆ ಅಂತಂದರೆ ನಾವು ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಭಾಳ ಜನಕ್ಕೆ ಇವೆಲ್ಲ ನೀವು ಹೇಳಿದೆಲ್ಲ ಆಪೋಸಿಟ್ ಇದೆ, ಬಟ್ ನಮಗೇನು ತೊಂದರೆ ಆಗಿಲ್ಲ ಅಂತ ಭಾಳ ಜನ ಹೇಳ್ತಾರೆ. ಏನು ಆಗಿಲ್ಲ ಅಂತ ಅನ್ನೋದು ಭಾಳ ಖುಷಿ, ದೇವರು ಒಳ್ಳೇದು ಮಾಡಲಿ. ಆದರೆ ನಿಮ್ಮ ಗ್ರಾಚಾರಗಳು ಯಾವಾಗ ಪ್ರಾರಂಭ ಆಗ್ತದೆ ಆವಾಗ ಇವೆಲ್ಲ ಒಟ್ಟಿಗೆ ಸೇರಿ ಬಡಿತವೆ. ನಿಮ್ಮ ಟೈಮ್ ಚೆನ್ನಾಗಿದ್ದರೆ ನಿಮ್ಗೆ ಯಾವ ಗ್ರಹಗಳು, ಯಾವ ನೀಚ ಗ್ರಹಗಳು ನಿಮಗೆ ಎಫೆಕ್ಟ್ ಮಾಡೋದೇ ಇಲ್ಲ. ಯಾಕಂದರೆ ದೇವರು ನಿರ್ಮಿಸಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಪ್ರಕೃತಿ ಇದ್ರೂ ಕೂಡ ನಮ್ಮ ಕೆಲಸ ಮಾಡೋದಿಲ್ಲ. ಅದು ಕಾಯ್ತಾ ಇರ್ತದೆ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು. ಯಾವಾಗ ನಿಮ್ಮದು ಶುರು ಆಗ್ತದೆ ನೋಡಿ, 7.5 ಅಂತೀವಿ, ಅಷ್ಟಮ ಶನಿ ಅಂತೀವಿ, ಜನ್ಮ ಶನಿ ಅಂತೀವಿ, ಭಾಗ್ಯ ಶನಿ ಅಂತ ಹೇಳ್ತೀವಿ, ಇವೆಲ್ಲ ಗ್ರಾಚಾರಗಳು ಸೇರಿದಂಥ ಪಕ್ಷದಲ್ಲಿ ಯಾವ ದಿಕ್ಕಿನಿಂದ ಯಾವ ಒಂದು ಗ್ರಹಗತಿಗಳು ಆಕ್ಟಿವೇಟ್ ಆಗಿದ್ದನೋ ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ದೋಷಗಳು ನಿಮ್ಮನ್ನು ಕಾಡ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ವಾಸ್ತುಶಾಸ್ತ್ರಕ್ಕೂ ಜ್ಯೋತಿಷಾಸ್ತ್ರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದೇ ಬೇರೆ ಇದೇ ಬೇರೆ ಅಂತಾರೆ. ಖಂಡಿತ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಒಂದು ಲಿಂಕ್ ಇದ್ದೇ ಇರ್ತದೆ. ಆದರೆ ಇದೆಲ್ಲದಕ್ಕಿಂತ ಲೆಕ್ಕಾಚಾರ ನೋಡಿಕೊಂಡಾಗ ಭಾಳ ಜನ ಬ್ರಹ್ಮಸ್ಥಾನದ ಬಗ್ಗೆ ಭಾಳ ಕೇರ್ಲೆಸ್ ತೊಗೊಂಡ್ಬಿಡ್ತಾರೆ. ಬ್ರಹ್ಮಸ್ಥಾನ ಅಂದರೆ ತಾಯಿ ಗರ್ಭ ಇದ್ದಂಗೆ ಅಥವಾ ನಮ್ಮ ಗರ್ಭ ಇದ್ದಂಗೆ, ಗರ್ಭಗುಡಿ ಇದ್ದಂಗೆ. ಆ ಗರ್ಭಗುಡಿಯನ್ನು ನಾವು ಹಲವಾರು ಲೆಕ್ಕಾಚಾರ ಮುಖಾಂತರ ಏನಾದರೂ ಮಲಿನ ಮಾಡಿದ್ರೆ, ಅದನ್ನು ಡಿಸ್ಟರ್ಬೆನ್ಸ್ ಮಾಡಿದ್ರೆ, ಅಥವಾ ಅಲ್ಲಿ ಯಾವುದಾದ್ರು ಹಾಕದಂಥ ಮಾಡಿದಂತಹ ಕೆಲವು ಭಾರಗಳನ್ನು ಹಾಕಿದಾಗ ಅಲ್ಲೇನಾಗುತ್ತೆ, ವಿಶೇಷವಾಗಿ ಅದು ಹಾಳಾಗ್ತದೆ. ಅದಕ್ಕೆ ಆ ಜಾಗದಲ್ಲಿ ಶಂಕುವನ್ನು ಸ್ಥಾಪನೆ ಮಾಡಬೇಕು ಅಂತ ನಾನು ಇಂದಿನ ಕಾರ್ಯಕ್ರಮಗಳು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆದರೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ನಾವು ಕಟ್ಬಿಟ್ಟಿದ್ದೀವಿ, ನಾವು ಮಾಡಿಬಿಟ್ಟಿದ್ದೀವಿ, ಪಿಲ್ಲರ್ ಬಂದುಬಿಟ್ಟಿದೆ, ಟಾಯ್ಲೆಟ್ ಬಂದುಬಿಟ್ಟಿದೆ, ಬಾತ್ರೂಮ್ ಬಂದುಬಿಟ್ಟಿದೆ, ಅಲ್ಲಿ ಕರೆಕ್ಟಾಗಿ ಬೆಡ್ರೂಮ್ ಬಂದುಬಿಟ್ಟಿದೆ ಅಂತ ಭಾಳ ಜನ ಹೇಳ್ತಾರೆ. ಇವೆಲ್ಲ ನಾವು ಲೆಕ್ಕಾಚಾರ ಮುಖಾಂತರ ಒಪ್ಕೊಳ್ತಕ್ಕಂತಹ ಮಾತಾಗಿದ್ರೂ ಕೂಡ ಪಂಚಭೂತಗಳ ಸಮನ್ವಯ ಶಕ್ತಿ ಕೇಂದ್ರ ಅಂತಕ್ಕಂಥ ವಾಸ್ತು ನಾವು ನಿರ್ಮಾಣ ಮಾಡ್ತಕ್ಕಂಥ ಜಾಗದಲ್ಲಿ ಇದನ್ನು ಬಳಸ್ಕೊಳ್ಬೇಕಾಗಿ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಈಗ ಯಾರೋ ಕಟ್ಟಿದರೆ ನಾವು ಬಂದುಬಿಟ್ಟಿದ್ರೆ ನಮಗೆ ಗೊತ್ತಿಲ್ಲ. ಆದರೆ ಹೋದ್ಮೇಲೆ ನಾವು ಇದನ್ನೆಲ್ಲ ಲೆಕ್ಕಾಚಾರ ಮಾಡೋ ಮುಖಾಂತರ ಸರಿ ಮಾಡ್ಕೋಬೇಕು. ಪಂಚಭೂತಗಳ ಸಮನ್ವಯ ಶಕ್ತಿ ಕೇಂದ್ರವೇ ವಾಸ್ತು. ಆ ವಾಸ್ತು
ದೇವತಾ ಶಕ್ತಿಯಾಗಿ ನಮ್ಮ ಮನಗಳಲ್ಲಿ ವಾಸ ಮಾಡಬೇಕು ಅಂತಂದಾಗ ನಮಗಲ್ಲಿ ಬಹಳ ಸುಖ, ಶಾಂತಿ, ನೆಮ್ಮದಿ, ನಮ್ಮದು ಎಂತಹ ಗ್ರಾಚಾರ ಇದ್ರೂ ಕೂಡ ಅದನ್ನು ಓಡಿಸ್ತಕ್ಕಂತಹ ಒಂದು ಮಹಾನ್ ಶಕ್ತಿ ಅಂದರೆ ವಾಸ್ತು ಅಂತೇಳಿ ನಾವು ಹಿಂದಿನ ಭಾಗದಲ್ಲಿ ಮಾತಾಡ್ಕೊಳ್ತಾ ಬಂದ್ವಿ. ಇವತ್ತು ಭಾಳ ಜನ ಸೆಲ್ಲರ್ ಬಗ್ಗೆ ಭಾಳ ಜನ ಮಾತಾಡ್ತಾರೆ. ಆ್ಯಕ್ಚುಲಿ ಯಾವುದೇ ಮನೆ, ಕಟ್ಟಡ ಅಥವಾ ಬಿಲ್ಡಿಂಗ್ ಅಥವಾ ಫ್ಯಾಕ್ಟ್ರಿ ಅಥವಾ ಯಾವುದೇ ಒಂದು ಆಫೀಸ್ ಆಗಿರಲಿ, ಸೆಲ್ಲರ್ನ ನಾವು ವಾಸ್ತುಶಾಸ್ತ್ರದಲ್ಲಿ ನಿಷೇಧಿಸಲಾಗಿದೆ. ಸೆಲ್ಲರ್ ಮಾಡಬೇಕು ಅಂದಾಗ ಸುಮ್ಮನೆ ನಾವು ಸೆಲ್ಲರ್ ಮಾಡಿಬಿಡೋದಲ್ಲ. ಸೆಲ್ಲರ್ ಮಾಡಿದ್ರೆ ತುಂಬ ಜಾಗ ಸಿಗುತ್ತೆ, ಪಾರ್ಕಿಂಗ್ ಜಾಗ ಸಿಗುತ್ತೆ, ವಾಚ್ಮನ್ಗೆ ಮನೆ ಜಾಗ ಸಿಗುತ್ತೆ, ಗೋಡನ್ ಮಾಡ್ಕೋಬೋದು, ಹಾಗೆ ಹೀಗೆ ಅಂತ ಹಲವಾರು ಲೆಕ್ಕಾಚಾರಗಳಿರ್ತದೆ. ಆದರೆ ಸೆಲ್ಲರ್, ಒಂದು ಕಟ್ಟಡಕ್ಕೆ ಸೆಲ್ಲರ್ ಅಂತಕ್ಕಂಥದ್ದು ಎಷ್ಟು ಭಯಾನಕವಾದಂತಹ ಒಂದು ತೊಂದರೆಗಳನ್ನು ಕೊಡ್ತದೆ ಅಂತಂದರೆ, ಆ ವಾಸಸ್ಥಾನದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಗಂಭೀರವಾದಂತಹ ಆರೋಗ್ಯ ಬಾಧೆಗಳನ್ನು ಕೊಡ್ತದೆ ಅಂತಂದರೆ ನೀವು ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಪರಿವೇ ಇಲ್ಲ. ಯಾಕಂದರೆ ಸೆಲ್ಲರ್ ಅಂತಂದ್ರೆ ಸಮಾಧಿ ಸ್ಥಿತಿ ಅಂತ ಕರಿತೀವಿ. ಒಂದು ಸಮಾಧಿ ಹೇಗಿರ್ತದೋ ಅದಕ್ಕೆ ಸಮನಾಗಿರ್ತಕ್ಕಂಥದ್ದು ಸೆಲ್ಲರ್. ಅಲ್ಲಿ ಆ ಸೆಲ್ಲರ್ಲಿ ಇರ್ತಕ್ಕಂತಹ ಋಣಾತ್ಮಕ ಶಕ್ತಿ ನಿಮಗೆ ಮೇಲ್ಗಡೆವರೆಗೂ, ಅಂದರೆ ಇಡೀ ಬಿಲ್ಡಿಂಗ್, ಇಡೀ ಒಂದು ಕಟ್ಟಡಕ್ಕೆ ವ್ಯಾಪಿಸ್ಕೊಳ್ಳುತ್ತೆ ಅಂತಂದರೆ ಎಷ್ಟೋ ಜನ ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ರಿಸರ್ಚ್ ಮಾಡಿ ನೋಡಿಬೇಕಂದ್ರೆ. ಅದಕ್ಕೆ ಸೆಲ್ಲರ್ ಮಾಡಬೇಕಂದ್ರೂ ಕೂಡ ಹೌದು ನಮ್ಗೆ ಜಾಗ ಇಲ್ಲ, ಸಿಟಿ ಮಾರ್ಕಿಂಗು ಅದು ಇದು ಅಂತ ನೀವು ಭಾಳ ಜನ ಹೇಳ್ಬೋದು. ಆರೋಗ್ಯ ಭಾಗಕ್ಕಿಂತ ಯಾವುದೇ ಅನುಕೂಲ ಬಹಳ ಮುಖ್ಯ ಅಲ್ಲ ನಮಗೆ. ಆದರೆ ಸೆಲ್ಲರ್ ಮಾಡಬೇಕಂದ್ರೂ ಕೂಡ ನಿಗದಿತವಾದಂಥ ನಿಯಮಗಳನ್ನು ಅನುಸರಣೆ ಮಾಡ್ಕೊಂಡಾಗ ಮಾತ್ರನೇ ನಾವು ಆ ಸೆಲ್ಲರಿಂದ ಉಪಯೋಗ ಪಡ್ಕೊಳ್ತಕ್ಕಂಥದ್ದು. ಇಲ್ಲ ಅಂದಾಗ ಏನೋ ಮಾಡಿ ಅಡ್ಡಾದಿಡ್ಡಿ ಯಾವುದೋ ದಿಕ್ಕು ದೆಸೆ ಏನೂ ನೋಡದೆ ಸುಮ್ಮನೆ ನಾವು ತೆಗೆದು ಬಗೆದು ನಾವು ಸೆಲ್ಲರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಆ ಸೆಲ್ಲರಿಂದ ಬರ್ತಕ್ಕಂತಹ, ಆ ಭೂಮಿಯ ಒಳಭಾಗದಿಂದ ಬರ್ತಕ್ಕಂತಹ ಋಣಾತ್ಮಕ ಶಕ್ತಿಗಳು ಇಡೀ ಬಿಲ್ಡಿಂಗ್ಗೆ ಅದು ವ್ಯಾಪಿಸುತ್ತೆ ಅಂತಂದರೆ ಅದನ್ನು ಪರೀಕ್ಷೆ ಮಾಡಿ ನೋಡಿ. ಇವತ್ತು ಎಷ್ಟೋ ಜನ ಇವತ್ತು ಅದನ್ನು ಅನುಭವಿಸ್ತಾ ಇದ್ದಾರೆ. ದೀರ್ಘಾವಧಿ ಕಾಯಿಲೆಗಳು, TB, ಕ್ಯಾನ್ಸರು, ಲಕ್ವ, ಭಾಳಷ್ಟು ತೊಂದರೆಗಳನ್ನು ಇವತ್ತು ಆ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ ಅಂತಂದರೆ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು, ಇದನ್ನು ನೋಡ್ಕೋಬೇಕು. ಹಾಗೆಯೇ ನಮ್ಮ ಸುತ್ತಮುತ್ತ ಬೆಳೀತಕ್ಕಂತಹ ಗಿಡ ಬಳ್ಳಿ ಮರಗಳು ಇವತ್ತು ಭಾಳ ಜನಕ್ಕೆ ಗೊತ್ತಿಲ್ಲ. ಋಣಾತ್ಮಕವಾದಂತಹ ಗಿಡ ಮರ ಬಳ್ಳಿಗಳಿದ್ದಾವೆ, ಹಾಗೆ ಧನಾತ್ಮಕವಾದ ಶಕ್ತಿನ ಕೊಡ್ತಕ್ಕಂಥ ಗಿಡ ಮರ ಬಳ್ಳಿಗಳಿದ್ದಾವೆ ಅಂತ. ಯಾವುದ್ಯಾವುದೋ ಗಿಡ ಎಲ್ಲೆಲ್ಲೋ ತೊಗೊಂಡೋಗಿ ಎಲ್ಲೆಲ್ಲೋ ಮಾಡಿ ಹಾಕ್ಬಿಡ್ತೀರ. ಇವತ್ತು ಟೆರೆಸ್ ಮೇಲೂ ಕೂಡ ಭಾಳಷ್ಟು ಸಣ್ಣ ಪುಟ್ಟದಲ್ಲಿ ಕೈ ತೋಟಗಳನ್ನ ಮಾಡ್ಕೊಂಡಿರ್ತಕ್ಕಂಥ ನೋಡಿದ್ದೀವಿ. ಭಾಳ ಸಂತೋಷದ, ಭಾಳ ಒಳ್ಳೆಯದು. ಪ್ರಕೃತಿ ಜೊತೆಗೆ ಬದುಕ್ತಕ್ಕಂಥದ್ದು ಭಾಳ ಒಳ್ಳೆಯದು. ಆದರೆ ಪ್ರಕೃತಿಯಲ್ಲೂ ಕೂಡ ಹಲವಾರು ನಿಷೇಧಿತ ಗಿಡ ಮರಗಳಿದ್ದಾವೆ. ಅದನ್ನು ನಾವು ಗೊತ್ತಿಲ್ಲದು ಕೂಡ ತಂದು ಅದನ್ನು ನಾವು ಬೆಳೆಸಬಾರ್ದು ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ಲೆಕ್ಕಾಚಾರದಲ್ಲಿ ಹಲವಾರು ಗಿಡಗಳಿದ್ದಾವೆ. ಅದನ್ನು ಮುಂದಿನ ಕಾರ್ಯಕ್ಕೆ ನಾನು ತೋರಿಸ್ಕೊಡ್ತೀನಿ. ಯಾಕಂದರೆ ಪ್ರಕೃತಿ ನಮಗೆ ಎಲ್ಲವನ್ನೂ ಅನುಕೂಲ ಮಾಡಿಕೊಟ್ಟಿದೆ. ಅದರೊಳಗೆ ಋಣಾತ್ಮಕ ಶಕ್ತಿ ಮತ್ತು ಧನಾತ್ಮಕ ಶಕ್ತಿಗಂತ ಆಲೋಚನೆಗಳಿದ್ದಾವೆ. ಯಾವುದಾದ್ರೂ ಒಂದು ಕಟ್ಟಡ ಅಥವಾ ಭೂಮಿ ಅಥವಾ ಸೆಲ್ಲರ್ ಏನಾದರೂ ಒಂದು ವ್ಯತ್ಯಾಸ ಆಯಿತು ಅಂದಾಗ ಆ ವಾಸ ಮಾಡ್ತಕ್ಕಂಥ ಮನೆಗಳಲ್ಲಿ ಆತ್ಮಹತ್ಯೆಗಳಾಗೋಗ್ತದೆ. ಇವತ್ತು ಎಲ್ಲ ಕಟ್ಟರು ಮನೆಗಳಲ್ಲೂ ಆತ್ಮಹತ್ಯೆ ಆಗಲ್ಲ, ಯಾವುದೋ ಒಂದು ಮನೆಯಲ್ಲಿ ಆತ್ಮಹತ್ಯೆ ಆಗ್ತದೆ. ಕಾರಣ ಏನು? ಭಾಳ ಜನ ಹೇಳ್ತೀರಾ ಅವನಿಗೆ ತಲೆ ಕೆಟ್ಟಿತ್ತು ಬಂದು ಮಾಡ್ಕೊಂಡ, ಅವ್ರಿಗೇನು ಗ್ರಾಚಾರ ಕೆಟ್ಟಿತ್ತು ಆ ಹುಡುಗಿ ಬಂದು ಮಾಡ್ಕೊಂಡ್ಲು ಅಂತೀರ. ಅದು ನಿಮ್ಮ ಮನೇಲಿ ಯಾಕೆ ಮಾಡ್ಕೋಬೇಕಾಗಿತ್ತು? ಲೆಕ್ಕಾಚಾರ ನಿಮ್ಮ ಮನೇಲಿ ಯಾಕೆ ಮಾಡ್ಕೋಬೇಕಾಗಿತ್ತು? ಆ ಟೈಮು ಗಳಿಗೆ ಅವ್ರಿಗೆ ಗ್ರಾಚಾರ ಕೆಟ್ಟಿದ್ರು ಕೂಡ ಅಲ್ಲಿ ಏನೋ ಒಂದು ಅನಾಹುತ ಆಗಬೇಕು ಅಂತಂದಾಗ ಈ ರೀತಿ ನಿರ್ಮಾಣ ದೋಷಗಳಿರ್ತಕ್ಕಂತಹ ಪ್ರಭಾವಗಳು ಒಬ್ಬ ವ್ಯಕ್ತಿಗೆ ಗಂಭೀರವಾದಂತಹ ಒಂದು ಪ್ರಭಾವವನ್ನು ಕೊಟ್ಟು ಅವನ ಮಾನಸಿಕ ಖಿನ್ನತೆಯನ್ನು ಕೊಟ್ಟು ಅಲ್ಲೆಲ್ಲೋ ಒಂದು ಕಡೆ ಜೀವ ಬಲಿದಾನ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಹೋಗ್ತಿದೆ ಅಂತಂದರೆ ಇವತ್ತು ಎಷ್ಟೋ ಕಟ್ಟಡಗಳಿದ್ದಾವೆ. ಲಾಡ್ಜ್ಗಳಲ್ಲಿ ನೇಣು ಹಾಕೊಳ್ತಾರೆ, ವಾಸಸ್ಥಾನ ನೇಣು ಹಾಕೊಳ್ತಾರೆ, ಯಾವುದೋ ಊರಿಗೋಗಿ ನೇಣು ಹಾಕೊಳ್ತಾರೆ, ಅಥವಾ ಇನ್ಯಾವುದೋ ಭಾಗದಲ್ಲಿ ನೇಣು ಹಾಕೊತಾರೆ. ಆದರೆ ಆ ರೀತಿ ಆಗೋದಕ್ಕೆ ಕಾರಣ ಏನು ಅಂತ ಲೆಕ್ಕಾಚಾರ ತಗೊಂಡಾಗ ಆ ವ್ಯಕ್ತಿಯ ಗ್ರಹಚಾರಗಳು ಮುಖ್ಯ ಆಗಿದ್ರು ಕೂಡ ಇಲ್ಲಿ ಅವರು ವಾಸ ಮಾಡ್ತಕ್ಕಂಥ ಜಾಗದಲ್ಲಿರ್ತಕ್ಕಂಥ ಋಣಾತ್ಮಕ ಶಕ್ತಿಗಳ ಸಂಬಂಧವೇ ಭಾಳ ಮುಖ್ಯವಾಗಿ ಕಾಣ್ತದೆ. ಅವನು ಗ್ರಾಚಾರ ಕೆಟ್ಟಿದ್ರು ಮನೆಗೆ ಬಂದ ತಕ್ಷಣ ಅವ್ನ ಮೈಂಡ್ ಚೇಂಜ್ ಆಗಬೇಕು ಅಲ್ವಾ? ಅವನು ಗ್ರಾಚಾರ ಕೆಟ್ಟಿದ್ರು, ಟೈಮ್ ಕೆಟ್ಟಿದ್ರು, ಆ ಮನೆಗೆ ಬಂದು ಚೇಂಜ್ ಆಗಬೇಕು. ಬೇಡಪ್ಪ ಇವತ್ತು ಮಾಡ್ಕೊಳ್ಳೋದು ಬೇಡ, ಇನ್ನು ಅದ್ರ ಬಗ್ಗೆ ಏನಾದರೂ ಒಂದು ಪರಿಹಾರ ಮಾಡ್ಕೊಳ್ಳೋಣ, ಚಿಂತನೆ ಮಾಡೋದು ಬರಬೇಕು. ಅಲ್ಲಿ ಮನೆಯೂ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ ಅಂತಂದರೆ ಅವ್ನು ಯಾರು ಕಾಪಾಡ್ತಿರಲಿ ನೋಡೋಣ. ಇಂತಹ ಅವಘಡಗಳು ನಡೆದೋಗಿರ್ತಕ್ಕಂಥ ಹಲವಾರು ಮನೆಗಳಲ್ಲಿ ಇವತ್ತು ಆ ಪ್ರೇತಾತ್ಮ ಬಾಧೆಗಳಿಗೆ ಉಚ್ಚಾಟನೆಯನ್ನು ಮಾಡದೆ ಆ ಪ್ರೇತಾತ್ಮ ಬಾಧೆಗಳಿಂದ ಹಲವಾರು ಜನ ಆ ಮನೆಗಳಲ್ಲಿ, ಮನೆ ಯಜಮಾನ ಆಗಿರ್ಬೋದು, ಬಾಡಿಗೆದಾರ ಆಗಿರ್ಬೋದು, ಅಥವಾ ಸ್ವಂತದರಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ನಾನಾ ರೀತಿಯಾದ ಅನಾರೋಗ್ಯ ದೋಷಗಳನ್ನು ಅನುಭವಿಸ್ತಿದ್ದಾರೆ ಅಂತಂದರೆ ಇವತ್ತು ಎಷ್ಟೋ ಜನಕ್ಕೆ ಪ್ರೇತ ಬಾಧೆ ಅಂತ ಹೇಳ್ತೀವಿ. ಯಾವ ಪ್ರೇತ ಬಾಧೆ ಗೊತ್ತಿರೋದಿಲ್ಲ. ಕೆಲವು ಸಿಕ್ಕಾಬಿಟ್ಟೆ ಓದ್ಕೊಂಡ್ರು ಅದನ್ನು ನಂಬೋದೇ ಇಲ್ಲ. ಆದರೆ ನಡೆದಿರ್ತಕ್ಕಂಥ ಘಟನೆಗಳನ್ನು ತಾಳೆ ಹಾಕಿ ನೋಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಾಗ
ಎಸ್ ನೀವು ಹೇಳ್ತಿರೋದು ಕರೆಕ್ಟು, ಇದಕ್ಕೂ ಅದಕ್ಕೂ ಸಂಬಂಧ ಇದೆ, ಇದಾದ ಮೇಲೆ ನಮ್ಮ ಮನೆಯವರಿಗೆ ಆರೋಗ್ಯ ಕೆಟ್ಟೋಗಿದ್ದು ಅಂತ ನೀವು ಭಾಳ ಸ್ಪಷ್ಟವಾಗಿ ಮಾತಾಡ್ಕೋತೀರಿ. ಕಾರಣ ಏನು? ಅದನ್ನು ಮುಂಚಿತವಾಗಿ ಗುರುತಿಸತಕ್ಕಂಥ ಮನಸ್ಥಿತಿ ಬೆಳೆಸ್ಕೊಂಡಿದ್ರೆ ಅಷ್ಟೊಂದು ದೀರ್ಘಾವಧಿ ಕಾರ್ಯಗಳನ್ನು ಆಕೆ ಅನುಭವಿಸ್ತಕ್ಕಂಥ, ದುಃಖ ಅನುಭವಿಸ್ತಕ್ಕಂಥ, ನೋವು ಅನುಭವಿಸ್ತಕ್ಕಂತಹ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸಾಕಷ್ಟು ಹಣ ನೀರಿನಂತೆ ಖರ್ಚಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿಮಗೆ ಬರ್ತಿರ್ಲಿಲ್ಲ. ಆದರೆ ನಮಗೆ ಗೊತ್ತಿಲ್ಲ, ಎಲ್ಲ ಆದಮೇಲೆ ನಮಗೆ ಬಂಡವಾಳ ಗೊತ್ತಾಗೋದು ಏನು ಅಂತೇಳಿ. ಅದರಿಂದ ಒಂದೊಂದು ಲೆಕ್ಕಾಚಾರವೂ ಕೂಡ ವಿಶೇಷವಾಗಿ ನಮಗಿರ್ತಕ್ಕಂತಹ ಆ ಋಣದೋಷ ಬಾಧೆಗಳನ್ನು ನಾವು ಅನುಭವಿಸಲೇ ತೀರಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಯಾವುದೇ ಒಂದು ಜಾಗ, ನಿವೇಶನ, ಮನೆ ಯಾವುದನ್ನೇ ತೊಗೊಂಡು ಕಟ್ಟಬೇಕಂದ್ರೂ ಕೂಡ ಇಲ್ಲಿ ಭಾಳ ಮುಖ್ಯವಾಗಿ ಪರಿಸರ ವಾಸ್ತು ಮತ್ತು ಭೂಮಿ ವಾಸ್ತು ಮತ್ತು ಆ ಕಟ್ಟಡ ನಿರ್ಮಾಣದಲ್ಲಿ ಪಂಚಭೂತಗಳ ಸಮನ್ವಯವನ್ನು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದಾದ ಮೇಲೆ ಅದರ ರಕ್ಷಾ ಕವಚವನ್ನು ಕೂಡ ಮಾಡ್ಕೋಬೇಕು. ದೇಹ ರಕ್ಷಾ ಕವಚವನ್ನು ಹೇಗೆ ಮಾಡ್ಕೊಳ್ತೀವಿ ಹಾಗೆ ಮನೆ ರಕ್ಷಾ ಕವಚವನ್ನು ಕೂಡ ಮಾಡ್ಕೊಳ್ಬೇಕು. ನಮ್ಮ ಜಾತದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಗ್ರಹಗತಿಗಳ ಆಧಾರದವಾಗಿ ಋಣಾತ್ಮಕ ಶಕ್ತಿಗಳ ಪ್ರಭಾವಗಳು ಕೂಡ ಜಾಸ್ತಿ ಆಗುತ್ತೆ ಅನ್ನೋದನ್ನು ಇವತ್ತು ಶಾಸ್ತ್ರ ಇವತ್ತು ಪ್ರೂವ್ ಆಗೋಗಿದೆ. ವೈದ್ಯಕೀಯವಾಗಿ ಇದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಅದು ಎಷ್ಟೋ ಜನಕ್ಕೆ ಅರಿವಿಲ್ಲ, ಆದರೂ ಕೂಡ ಇವತ್ತು ನಾವು ನಂಬಲೇಬೇಕು. ಯಾಕಂದರೆ ಎಲ್ಲ ಚೆನ್ನಾಗಿರ್ತದೆ, ಯಾವುದೋ ಒಂದು ನೆಕ್ ಮೂಮೆಂಟಲ್ಲಿ ಏನೋ ಒಂದು ಸಮಸ್ಯೆಗಳು ಶುರು ಆಗ್ತದೆ. ಆ ರೀತಿ ಅವಘಡಗಳು ದಿಢೀರನ್ನು ನಾವು ಯಾರನ್ನ ಕಳ್ಕೊಂಡ್ಬಿಟ್ಟಾಗ ನಮಗೆ ಇದು ಆಗಬಾರ್ದಾಗಿತ್ತು, ಆಗೋಯ್ತಲ್ಲ ಅನ್ನೋ ಲೆಕ್ಕಾಚಾರ ಬಂದಾಗ ನಮಗೆ ಅವಾಗ ಹುಡುಕಾಟ ಶುರು ಆಗ್ತದೆ, ಏನಕ್ಕಾಯಿತು ಅಂತ. ಅವ್ರು ಹೊಟ್ಟೋದ ಮೇಲೆ ಹುಡುಕೋದೇನು ಪ್ರಯೋಜನ? ಭಾಳ ಜನ ಗೊತ್ತಿದೆ ಇದು. ಆದರೆ ಅವ್ರು ಸತ್ರು ಇವ್ರು ಸತ್ರು ಯಾಕೆ ಸತ್ರು ಅಂತ ಇನ್ನೂ ಹುಡುಕಾಡ್ತಿರ್ತಾರೆ ಹೊರತು ಅವ್ರು ಹುಡುಕಾಟ ಮಾಡೋಷ್ಟು ಇನ್ನೊಂದಷ್ಟು ಉದುರೋಗಿರ್ತೈತೆ, ಇನ್ನೊಂದಷ್ಟು ಜನ ಹೊರಟೋಗಿರ್ತಾರೆ. ಆದರೆ ಆ ಮನಸ್ಥಿತಿ ಬರೋದೇ ಇಲ್ಲ. ಅಂದರೆ ಅಷ್ಟು ಕ್ರೂರವಾಗಿ ಆ ಮನೆಯ ವಾಸ್ತು ದೋಷವು ಅವರನ್ನು ಹಿಡಿದಿಟ್ಕೊಂಡಿರ್ತದೆ, ಅಷ್ಟು ಕ್ರೂರವಾಗಿ ಅವರ ಗ್ರಾಚಾರವು ಕೂಡ ಕಾಡ್ತಿರ್ತದೆ, ಅಷ್ಟು ಕ್ರೂರವಾಗಿ ಆ ವಿಧಿ ಕೂಡ ಅವ್ರ ಜೀವನದಲ್ಲಿ ಆಟ ಆಡ್ತಿರ್ತದೆ. ಅದಕ್ಕೋಸ್ಕರನೇ ನಾವು ನಾಲೆಡ್ಜನ್ನು ಬೆಳೆಸ್ಕೊಳ್ಬೇಕು, ಆ ಜ್ಞಾನೋದಯನ್ನು ಬೆಳೆಸ್ಕೊಳ್ಬೇಕು, ಹುಡುಕಾಟ ಮಾಡಬೇಕು. ಅದಕ್ಕೆ ಯಾವ ದುಡ್ಡು ಕಾಸು ಖರ್ಚಾಗೋದಿಲ್ಲ, ಹುಡುಕಾಟ ಮಾಡಬೇಕು. ಈ ರೀತಿ ಎಲ್ಲ ಮಾಡಿಕೊಂಡು ಪ್ರಕೃತಿಯಲ್ಲಿ ಪಂಚಭೂತಗಳ ಸಮನ್ವಯ ಒಂದು ಶಕ್ತಿ ಕೇಂದ್ರವಾಗಿ ಮಾಡ್ಕೊಂಡ್ರೆ ಅದು ನಿಜವಾದ ವಾಸ್ತುಶಾಸ್ತ್ರ ಆಗುತ್ತೆ. ಇದನ್ನು ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗ್ತದೆ.